prime success for better future. ನಮಸ್ಕಾರ. ಕರ್ನಾಟಕ ಕನ್ನಡ ಒಂದು ಅದ್ಭುತವಾದಂತಹ ಅಪೂರ್ವವಾದಂತಹ ಇತಿಹಾಸವನ್ನು ಹೊಂದಿದೆ. ಬಹಳಷ್ಟು ಕುತೂಹಲಕಾರಿಯಾದಂತಹ ವಿಷಯಗಳು ಇವೆ. ಆದರೆ ಎಷ್ಟೋ ಸಾವಿರ ವರ್ಷಗಳ ಕರ್ನಾಟಕ ಕನ್ನಡದ ಇತಿಹಾಸ ಬಹಳಷ್ಟು ರಹಸ್ಯಗಳನ್ನು ತನ್ನ ಒಳಗಡೆ ಇಟ್ಟುಕೊಂಡು ಮುನ್ನಡೀತಾ ಬಂದಿದೆ. ಆದರೆ ಇಂತಹ ಅಪೂರ್ವವಾದಂತಹ ವಿಷಯಗಳಲ್ಲಿ ಅಪೂರ್ವವಾದಂತಹ ಅಂಶಗಳನ್ನು ಇವತ್ತಿಗೂ ಕೂಡ ಅನೇಕರು, ಸಾವಿರಾರು, ಲಕ್ಷಾಂತರ ಮಂದಿ ಕನ್ನಡಿಗರಿಗೆ ಗೊತ್ತಿಲ್ಲ. ಅಂತಹ ವಿಷಯಗಳನ್ನು ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಈ ಹೊತ್ತು ನಾನು ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ ನಮ್ಮ ರಾಜ್ಯ ಕರ್ನಾಟಕ ಎನ್ನುವುದು. ಆದರೆ ಆ ಕರ್ನಾಟಕಕ್ಕೆ ಕರ್ನಾಟಕ ಎನ್ನುವಂತಹ ಹೆಸರು ಹೇಗೆ ಬಂತು ಮತ್ತು ಯಾವಾಗ ಬಂತು, ಅದರ ಹಿನ್ನೆಲೆಯ ಬಹಳ ಕುತೂಹಲಮಯವಾದಂತಹ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಎಲ್ಲರಿಗೂ ಗೊತ್ತಿದೆ. ಅನಂತರದಲ್ಲಿ ಭಾಷೆಯ ನೆಲೆಯಲ್ಲಿ ಇಡೀ ಭಾರತವನ್ನು ರಾಜ್ಯಗಳಾಗಿ ವಿಭಾಗಿಸಲಾಯಿತು. ಇಂತಹ ಸಂದರ್ಭದಲ್ಲಿ ಕನ್ನಡವನ್ನು ಮಾತಾಡುವಂತಹ ರಾಜ್ಯಕ್ಕೆ ಕರ್ನಾಟಕ ಎನ್ನುವಂತಹ ಹೆಸರನ್ನು ಇಡುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಫಲ ಆಗಲಿಲ್ಲ. 1947ರಿಂದ ಅದೆಷ್ಟೋ ಬಾರಿ ಕರ್ನಾಟಕ ಆಗಬೇಕು ಅಂತ ಇದ್ದರೂ ಕೂಡ ಈ ರಾಜ್ಯದ ಹೆಸರು ಕರ್ನಾಟಕ ಆಗಲಿಲ್ಲ. ಬದಲಾಗಿ ಮೊನ್ನೆಯವರೆಗೆ ಸುಮಾರು 25-30 ವರ್ಷಗಳವರೆಗೆ ಹಿಂದಿನವರೆಗೂ ಕೂಡ ಈ ಕನ್ನಡ ನಾಡಿಗೆ ಮೈಸೂರು ರಾಜ್ಯ ಎನ್ನುವುದಾಗಿ ಹೆಸರಿತ್ತು. ಈ ಮೈಸೂರು ರಾಜ್ಯದಲ್ಲಿಯೇ ನಮ್ಮ ಎಲ್ಲ ಹಿರಿಯರು, ಕನ್ನಡದ ಮಾತಾಡುವಂತಹ ಮನೆ ಮಾತಾದಂತಹ ಅನೇಕ ಹಿರಿಯರು ಮೈಸೂರು ರಾಜ್ಯದಲ್ಲೇ ಕಣ್ಮರೆಯಾಗಿ ಹೋದರು. ಆದರೆ ಕನ್ನಡದ ಕುರಿತಾದಂತಹ ಆಸಕ್ತಿ ಇದ್ದರೂ, ಕನ್ನಡ ಭಾಷೆಯನ್ನು ಮಾತಾಡ್ತಾ ಇದ್ದರೂ ಕೂಡ ಈ ಕರ್ನಾಟಕದ ರಾಜ್ಯವನ್ನು ಕಾಣಲಿಲ್ಲ. ಅವರ ರಾಜ್ಯ ಕರ್ನಾಟಕ ಆಗಲಿಲ್ಲ, ಬದಲಾಗಿ ಮೈಸೂರು ರಾಜ್ಯ ಆಗಿತ್ತು. ಆದ್ದರಿಂದ ಈ ಮೈಸೂರು ರಾಜ್ಯವನ್ನು ಕರ್ನಾಟಕ ಮಾಡಬೇಕು ಅಥವಾ ಕರ್ನಾಟಕ ಎನ್ನುವಂತಹ ಹೆಸರಿನಿಂದ ಈ ಕರ್ನಾಟಕ ರಾಜ್ಯವನ್ನು ಗುರುತಿಸಬೇಕು ಎನ್ನುವಂತಹ ಅದೆಷ್ಟೋ ಮನಸ್ಸುಗಳು ಮನಸ್ಸಿನ ಅಂತರಂಗದಲ್ಲಿ ಒಂದು ರೀತಿಯ ಭಾವನೆ ಕುದಿಯುತ್ತಾ ಇದ್ದರೂ ಕೂಡ ಈ ರಾಜ್ಯಕ್ಕೆ ಕರ್ನಾಟಕ ಎನ್ನುವಂತಹ ಹೆಸರು ಸ್ವಾತಂತ್ರ್ಯದ ಅನಂತರದ ಸುಮಾರು 25-30 ವರ್ಷಗಳ ಕಾಲ ಬರಲೇ ಇಲ್ಲ. ಬದಲಾಗಿ ಮೈಸೂರು ರಾಜ್ಯ ಎನ್ನುವುದಾಗಿ ಗುರುತಿಸಿಕೊಳ್ಳುತ್ತಾ ಆಡಳಿತಾತ್ಮಕವಾದಂತಹ ಆಡಳಿತವನ್ನು ನಡೆಸ್ತಾ ಇತ್ತು. ಇದರ ಹಿಂದೆ ಅನೇಕರು ಪ್ರಯತ್ನ ಪಡ್ತಾ ಇದ್ದರು. ಆದರೂ ಕೂಡ ಒಂದು ರೀತಿಯ ಸಾಂವಿಧಾನಿಕವಾದಂತಹ ರಾಜ್ಯ ಆದದ್ದರಿಂದ ಆ ಸಾಂವಿಧಾನಿಕವಾದಂತಹ ರಾಜ್ಯದ ಹೆಸರನ್ನೇ ಬದಲಿಸುವಂತಹ ಚಿಂತನೆ ಅಷ್ಟು ಸುಲಭದ ಮಾತೂ ಆಗಿರಲಿಲ್ಲ. ಅನೇಕ ಮುಖ್ಯಮಂತ್ರಿಗಳನ್ನು ಕಂಡು ಆ ಮೂಲಕವಾಗಿ ಕರ್ನಾಟಕ ರಾಜ್ಯ ಬೆಳೆಯುತ್ತಾ ಸಾಗಿದ್ರೂ ಕೂಡ ಎಸ್ ನಿಜಲಿಂಗಪ್ಪ ಆದಿಯಾಗಿ ದೇವರಾಜು ಅರಸು ತನಕ ಮುಂದುವರಿತಾ ಇದ್ರೂ ಕೂಡ ಈ ರಾಜ್ಯಕ್ಕೆ ಮೈಸೂರು ರಾಜ್ಯ ಎನ್ನುವುದಾಗಿ ಹೆಸರಿತ್ತು. ಆ ಹಿನ್ನೆಲೆಯಲ್ಲಿ ಉಂಟಾದಂತಹ ಅದ್ಭುತವಾದಂತಹ ಒಂದು ಹೋರಾಟ ಸ್ವಾತಂತ್ರ್ಯ ಪೂರ್ವದಲ್ಲೇ ನಡೆದು ಹೋಗಿತ್ತು. ಕರ್ನಾಟಕ ವಿದ್ಯಾವರ್ತಕ ಸಂಘ ಎನ್ನುವಂತಹ ಒಂದು ಸಂಘ ಕರ್ನಾಟಕ ಎನ್ನುವಂತಹ ಹೆಸರನ್ನು ಇಟ್ಟುಕೊಂಡು ಹುಟ್ಟಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಧಾರವಾಡದಲ್ಲಿ. ಅಂತಹ ಆ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಎನ್ನುವಂತಹ ಸಂಘ ಈ ಕುರಿತಾದಂತಹ ಹೋರಾಟವನ್ನು ಮಾಡ್ತಾ ಸಾಗಿತ್ತು. ಸಭೆ ಮಾಡಿತು, ಅನೇಕ ಹೋರಾಟ, ಮೆರವಣಿಗೆ, ಸತ್ಯಾಗ್ರಹ, ಸಾಲು ಹೋರಾಟಗಳನ್ನು ಮಾಡ್ತಾ ಹೋದರೂ ಕೂಡ ಸ್ವಾತಂತ್ರ್ಯ ಅನಂತರದ 1947ರ ಅನಂತರದಲ್ಲೂ ಕೂಡ ಸುಮಾರು 25-30 ವರ್ಷಗಳ ಕಾಲ ಈ ರಾಜ್ಯಕ್ಕೆ ಕರ್ನಾಟಕ ಎನ್ನುವ ಹೆಸರನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಅತ್ಯಂತ ತುಡಿತವನ್ನು ಹೊಂದಿರುವಂತಹ ಈ ರಾಜ್ಯಕ್ಕೆ ಕರ್ನಾಟಕ ಎನ್ನುವಂಥ ಹೆಸರನ್ನು ಕೊಡಲೇಬೇಕು ಎನ್ನುವಂತಹ ಹುಮ್ಮಸ್ಸಿನಿಂದ, ಹುರುಪಿನಿಂದ ಹೋರಾಟ ಮಾಡಿದವರು ಆ ಕಾಲದ ಹಾಸನದ MLA ಆಗಿದ್ದಂತಹ, ಶಾಸಕರಾಗಿದ್ದಂತಹ KM ರುದ್ರಪ್ಪ ಅವರು. ಹಾಸನದ KM ರುದ್ರಪ್ಪ ಅವರು ಈ ಸಂಬಂಧಿಯಾಗಿ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಅನೇಕರಲ್ಲಿ ಕೈ ಬೇಡ್ತಾರೆ, ನಮ್ಮ ರಾಜ್ಯ ಮೈಸೂರು ಅಲ್ಲ, ಅದು ಕರ್ನಾಟಕ ರಾಜ್ಯ ಆಗಬೇಕು ಅಂತ. ಆಗಿನ ಮುಖ್ಯಮಂತ್ರಿಗಳಾದಂತಹ ದೇವರಾಜು ಅರಸು ಅವರ ಹತ್ರ ಈ ಬಗ್ಗೆ ಒಂದು ಹೃದಯ ತುಂಬಿದ ಮನದ ಮಿಡಿತದ ತುಡಿತವನ್ನು ಅವರ ಹತ್ರ ಹೇಳಿದರು. ಆದರೂ ಕೂಡ ಅವರು ಸಾಂಸ್ಥಿಕವಾದಂತಹ, ಸಾಂವಿಧಾನಿಕವಾದಂತಹ ಸಮಸ್ಯೆಗಳನ್ನು ರುದ್ರಪ್ಪ ಅವರ ಮುಂದೆ ಇಟ್ಟರು. ಹಾಗಾದರೆ ಈ ರಾಜ್ಯಕ್ಕೆ ಕರ್ನಾಟಕ ಎನ್ನುವಂಥ ಹೆಸರನ್ನು ತರುವ ಬಗೆ ಹೇಗೆ? ರಾತ್ರಿ ಹಗಲು ನಿದ್ದೆ ಬಿಟ್ಟಂತಹ ಆಗಿನ ಹಾಸನದ ಶಾಸಕ KM ರುದ್ರಪ್ಪ ಅವರು ಬಹಳಷ್ಟು ಹೋರಾಟವನ್ನು ಮಾಡಿ ಒಂದಲ್ಲ ಒಂದು ದಿವಸ
ನನ್ನ ಶಾಸಕತ್ವ ಕೊನೆಯಾಗುವ ಮುಂಚೆ, ಉಸಿರು ನಿಲ್ಲುವ ಮುಂಚೆ ಈ ರಾಜ್ಯಕ್ಕೆ ಕರ್ನಾಟಕ ಎನ್ನುವಂತಹ ಹೆಸರನ್ನು ತರಲೇಬೇಕು ಎನ್ನುವಂತಹ ಮನಸ್ಸನ್ನು ಮಾಡಿದರು. ಆಗಿನ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರು KM ರುದ್ರಪ್ಪ ಅವರ ಹತ್ರ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಆದರೆ ಶಾಸನ ಸಭೆಯಲ್ಲಿ 70% ಬಹುಮತವನ್ನು ಪಡೆಯುವಂತಹ ಸೂಚನೆ, ನಿಲುವಳಿ ಸೂಚನೆಯನ್ನು ನೀವು ಮಾಡಿದರೆ, ಅದಕ್ಕೆ 70% ಬಹುಮತ ಸಿಕ್ಕಿದರೆ ಈ ರಾಜ್ಯದ ಹೆಸರನ್ನು ಬದಲಿಸಬಹುದು ಎನ್ನುವುದಾಗಿ ಹೇಳಿದರು. ಆಗಿನ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾದಂತಹ ಎಸ್ ನಿಜಲಿಂಗಪ್ಪ ಆದಿಯಾಗಿ ಅನಂತ ಬಂದಂತಹ ದೇವರಾಜ್ ಅರಸು ಅವರು ಇಂತಹ ನಿಯಮಗಳನ್ನು, ಇಂತಹ ಸೂಚನೆಗಳನ್ನು ಕೊಟ್ಟರೆ KM ರುದ್ರಪ್ಪ ಅವರು ಒಂದಷ್ಟು ಭರಿತವಾದಂತಹ ವಿಷಯಗಳನ್ನು ಮುಂದಿಟ್ಟರು. ಯಾಕಂದರೆ ಅವರು ಕಾಂಗ್ರೆಸ್ನ ಶಾಸಕರಾಗಿದ್ದರೂ ಕೂಡ 70% ಬೆಂಬಲವನ್ನು ಶಾಸನ ಸಭೆಯಲ್ಲಿ ಕಾಂಗ್ರೆಸ್ ಪಡೆದಿರಲಿಲ್ಲ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಅವರಿಗೆ ತೋಚಿದ್ದು ವಿರೋಧ ಪಕ್ಷ. ಕರ್ನಾಟಕ ಶಾಸನ ಸಭೆಯ ವಿರೋಧದ ಪಕ್ಷದ ಮುಖಂಡರಾಗಿದ್ದವರು ಆ ಕಾಲದಲ್ಲಿ ಶ್ರೀ ರಾಮಕೃಷ್ಣ ಹೆಗಡೆಯವರು. ಶ್ರೀ ರಾಮಕೃಷ್ಣ ಹೆಗಡೆಯವರ ಹತ್ತಿರ ಹೋಗಿ ವಿರೋಧ ಪಕ್ಷದ ನಾಯಕರ ಬೆಂಬಲವನ್ನು, ಅವರ ಪಕ್ಷದ ಅನೇಕ ಶಾಸಕರ ಬೆಂಬಲವನ್ನು ಯಾಚಿಸಿದರು. ಅವರಿಗಾಗಿ ಅಲ್ಲ, ಇಡೀ ರಾಜ್ಯದ ಹೆಸರನ್ನು ಬದಲಿಸಿ ಆ ಮೂಲಕವಾಗಿ ಕರ್ನಾಟಕ ಎನ್ನುವಂತಹ ಹೆಸರನ್ನು ಇಡಬೇಕು ಎನ್ನುವಂತಹ ಕಾರಣಕ್ಕಾಗಿ. ಇಂತಹ ಹೆಸರನ್ನು ಇಡುವಂತಹ ಹಿನ್ನೆಲೆಯಲ್ಲಿ ಶ್ರೀ ರಾಮಕೃಷ್ಣ ಹೆಗಡೆಯವರ ಹತ್ತಿರ ಹೋಗಿ ವಿರೋಧ ಪಕ್ಷದ ಬೆಂಬಲವನ್ನು ನೀವು ಶಾಸನ ಸಭೆಯಲ್ಲಿ ಹೆಚ್ಚು ಮತಗಳ ಮೂಲಕ ಕೊಟ್ಟಾಗ ನಮ್ಮ ಇಡೀ ರಾಜ್ಯಕ್ಕೆ, ಮೈಸೂರನ್ನೂ ಒಳಗೊಂಡಂತೆ ಬೆಂಗಳೂರು, ಕರಾವಳಿ, ಉತ್ತರ ಕರ್ನಾಟಕ, ಮಲೆನಾಡು ಈ ಎಲ್ಲ ಪ್ರದೇಶಗಳನ್ನು ಒಳಗೊಂಡಂತಹ ಈ ಭೂ ಪ್ರದೇಶಕ್ಕೆ ಕರ್ನಾಟಕ ಎನ್ನುವಂತಹ ಹೆಸರು ಬರಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ಮತ ವಿರೋಧ ಇವುಗಳನ್ನೆಲ್ಲ ಬದಿಗಿಟ್ಟು ಪಕ್ಷ ಭೇದವನ್ನು ಮರೆತು ನನ್ನ ಈ ಒಕ್ಕೊರಲ ವಿನಂತಿಯನ್ನು ನೀವು ಶಾಸನ ಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರ ಜೊತೆಯಲ್ಲಿ ಆಡಳಿತ ಪಕ್ಷದ ಸದಸ್ಯರ ಬೆಂಬಲವನ್ನು ಪಡೆದು ಈ ಹೆಸರನ್ನು ಬದಲಾಯಿಸೋಣ ಎನ್ನುವುದಾಗಿ ವಿರೋಧ ಪಕ್ಷದ ನಾಯಕ ಶ್ರೀ ರಾಮಕೃಷ್ಣ ಹೆಗಡೆಯವರನ್ನು ಹಾಸನದ ಕಾಂಗ್ರೆಸ್ ಶಾಸಕರಾದಂತಹ KM ರುದ್ರಪ್ಪ ಅವರು ಕೇಳಿಕೊಂಡರು. ಅಂತೂ ಇಂತೂ ಸುಮಾರು 1973ರ ಹೊತ್ತಿಗೆ ಆಗಿನ ಮುಖ್ಯಮಂತ್ರಿಗಳಾದಂತಹ ದೇವರಾಜು ಅರಸು ಅವರ ಮುನ್ನೆಲೆಯಲ್ಲಿ ಅಥವಾ ನೇತೃತ್ವದಲ್ಲಿ ಕರ್ನಾಟಕ ಎನ್ನುವಂತಹ ಹೆಸರನ್ನು ಬದಲಿಸುವ, ಮೈಸೂರು ರಾಜ್ಯ ಎನ್ನುವಂತಹ ಹೆಸರನ್ನು ಬದಲಾಯಿಸುವ, ಆ ಮೂಲಕವಾಗಿ ಕರ್ನಾಟಕ ಎನ್ನುವಂತಹ ಹೆಸರನ್ನು ಕೊಡುವಂತಹ ಚಿಂತನೆ ನಡೀತಾ ಸಾಗಿತ್ತು. ಶಾಸನ ಸಭೆಯಲ್ಲಿ ಅದಕ್ಕೆ ಬೇಕಾದಂತಹ ಬಹುಮತವನ್ನು ಶಾಸನ ಸಭೆ ನೀಡಿತು. ಆ ಮೂಲಕವಾಗಿ ಕರ್ನಾಟಕ ಎನ್ನುವಂತಹ ಹೆಸರು ಬಂದಿತ್ತು. 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದಂತಹ ಈ ರಾಜ್ಯ ದೇಶದ ಜೊತೆಯಲ್ಲಿ 1956ರಲ್ಲಿ ಭಾಷಾವಾರು ವಿಂಗಡಣೆಯ ನೆಲೆಯಲ್ಲಿ ವಿಭಜಿತವಾದಂತಹ ಕನ್ನಡ ರಾಜ್ಯ ಮೈಸೂರು ರಾಜ್ಯವಾಗಿ ರೂಪುಗೊಂಡು ನಿರಂತರವಾದಂತಹ ಪರಿಶ್ರಮ, ನಿರಂತರವಾದಂತಹ ಹೋರಾಟ, ಇಂತಹ ಹೋರಾಟವನ್ನು ಮಾಡಿದಂತಹ KM ರುದ್ರಪ್ಪ ಅವರ ಅಚಲವಾದಂತಹ ನಿಷ್ಠೆ, ಈ ನಿಷ್ಠೆಗಾಗಿ, ಈ ಕರ್ನಾಟಕಕ್ಕಾಗಿ ಅನವರತವಾಗಿ ಅವಿರತವಾಗಿ ದುಡಿದಂತಹ ಅವರ ಬದುಕು, ಈ ಎಲ್ಲದರ ಪರಿಣಾಮವಾಗಿ 1973 ನವೆಂಬರ್ನಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಎನ್ನುವಂತಹ ಹೆಸರು ಬಂತು. ಇಂತಹ ಈ ಕರ್ನಾಟಕ ಆವತ್ತಿನಿಂದ ಉದಯವಾಗುತ್ತಾ ಸಾಗಿತು. ಅಂತಹ ಆ ಉದಯವಾಗುವಂತಹ ಕರ್ನಾಟಕ ಹೇಗೆ ಬಂತು, ಅದರ ಹಿಂದಿನ ಹೋರಾಟ ಏನು, ಇವೆಲ್ಲವನ್ನೂ ಕೂಡ ನಾವು ಅನೇಕರು ತಿಳಿದುಕೊಳ್ಳಲೇ ಇಲ್ಲ. ಆ ಹಿನ್ನೆಲೆಯಲ್ಲಿ ತಿಳಿದುಕೊಳ್ಬೇಕಾದಂತಹ ಬಹುಮುಖ್ಯ ಅಂಶ ಯಾವುದು ಅಂತ ಹೇಳಿದರೆ, ಕರ್ನಾಟಕಕ್ಕೆ ಸ್ವಾತಂತ್ರ್ಯಾನಂತರ ಕರ್ನಾಟಕ ಎಂಬ ಹೆಸರು ಇರಲಿಲ್ಲ. ಸ್ವಾತಂತ್ರ್ಯ ಪಡೆದು 20, 25, 30 ವರ್ಷಗಳ ಕಾಲ ನಿರಂತರವಾದಂತಹ ಹೋರಾಟವನ್ನು ಮಾಡಿ ಆ ಮೂಲಕವಾಗಿ 1973 ನವೆಂಬರ್ ಕಾಲದಲ್ಲಿ ಈ ರಾಜ್ಯಕ್ಕೆ ಮೈಸೂರು ರಾಜ್ಯ ಎನ್ನುವಂತಹ ಹೆಸರು ಹೋಗಿ ಕರ್ನಾಟಕ ರಾಜ್ಯ ಎನ್ನುವಂತಹ ಹೆಸರನ್ನು ಈ ರಾಜ್ಯ ಪಡೀತು. ಕನ್ನಡದ ಮಾತು, ಕನ್ನಡದ ಮನೆ ಮನೆಯಲ್ಲೂ ಕೂಡ ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯ ಎನ್ನುವಂತಹ ಕಹಳೆ ಮೊಳಗುತ್ತಾ ಸಾಗಿತು. ಜಯ ಹೇ ಕರ್ನಾಟಕ ಮಾತೆ ಎನ್ನುವಂತಹ ಆ ಕುವೆಂಪು ಅವರ ಆ ಪದ್ಯದ ಸಾಲುಗಳು ಸಾರ್ಥಕಗೊಂಡಂತಹ ಕ್ಷಣಗಳು ಅವು. ಇಂತಹ ಈ ಕರ್ನಾಟಕ
ಅನವರತವಾದಂತಹ ಅವಿರತವಾದಂತಹ ಹೋರಾಟವನ್ನು ಮಾಡುತ್ತಾ ಈ ಹೆಸರನ್ನು ಮಾಡಿತು, ಜೊತೆಯಲ್ಲಿ ಪಡೆಯುತ್ತಾ ಸಾಗಿತು. ಇದರ ಹಿಂದೆ ಇದ್ದದ್ದು, ಕರ್ನಾಟಕದ ಹಿಂದೆ ಇದ್ದದ್ದು ಯಾವುದೇ ನಾಟಕವಲ್ಲ, ನಿಜ ಅರ್ಥದ ಹೋರಾಟ. ಆ ನಿಜ ಅರ್ಥದ ಹೋರಾಟದ ಕಾರಣದಿಂದ ಕರ್ನಾಟಕ ಎನ್ನುವಂತಹ ಆ ರಾಜ್ಯಕ್ಕೆ ಆ ಹೆಸರು ಬಂತು. ನಮ್ಮ ರಾಜ್ಯ ಕರ್ನಾಟಕವಾಯಿತು. ಕುವೆಂಪು ಅವರ ಆ ಗೀತೆ ಸಾರ್ಥಕವಾದಂತಹ ಅರ್ಥವನ್ನು ಪಡೆದದ್ದು 1973ರ ಅನಂತರದಲ್ಲಿ. ಇಂತಹ ವಿಶಿಷ್ಟವಾದಂತಹ ವಿಶೇಷವಾದಂತಹ ಅಂಶಗಳನ್ನು ಕರ್ನಾಟಕದ ಈ ಭೂಮಿ ಪಡೆಯುತ್ತಾ ಸಾಗಿದೆ, ರಹಸ್ಯವನ್ನು ತನ್ನ ಗರ್ಭದೊಳಗೆ ಇಟ್ಟುಕೊಂಡಿದೆ. ಇಂತಹ ವಿಶಿಷ್ಟವಾದಂತಹ ವಿಷಯಗಳನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೇವೆ. ಅಂತಹ ಆ ತಿಳಿಸುವ ಮೂಲಕ ನಿಜ ಬಣ್ಣ ಜೊತೆಗೆ ಈ ಮಣ್ಣಿನ ಅಡಿಯಲ್ಲಿ ಅಡಗಿರುವಂತಹ ಸತ್ಯಗಳನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.